ಎಲ್ಲರಿಗೂ ನಮಸ್ಕಾರ. ನಾನು ವೈ.ಸಿ. ಪಾಟೀಲ್ ಅಂತ ಈ ಕಾಲೇಜಿನ ಪ್ರಾಚಾರ್ಯನಾಗಿ ಕಳೆದ 10 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಅರ್ಥಶಾಸ್ತ್ರ ಅಧ್ಯಾಪಕನಾಗಿ ಕಳೆದ 20 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯಕ್ಕೆ ಪ್ರಥಮ PUCಗೆ ದಾಖಲಾತಿಯನ್ನು ಮಾಡಿರುವಂತಹ ಎಲ್ಲ ನಮ್ಮ ವಿದ್ಯಾರ್ಥಿ ಬಂಧುಗಳಿಗೆ SA ಕುಟುಂಬದ ಪರವಾಗಿ ತಮ್ಮೆಲ್ಲರಿಗೂ ಆದರದಿಂದ ಸ್ವಾಗತವನ್ನು ಕೋರ್ತಾ, ನನ್ನ ಒಂದು ಅಧ್ಯಾಪಕ ವೃತ್ತಿಯಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ತೀಡಿರುವಂತಹ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಶರಣಾರ್ಥಿಗಳು. ಯೂಟ್ಯೂಬ್ ಪ್ರೀ ರೆಕಾರ್ಡೆಡ್ ಚಾನಲ್ನ ಎಲ್ಲ ಸಬ್ಸ್ಕ್ರೈಬರಿಗೂ ಕೂಡ ನನ್ನ ಶರಣಾರ್ಥಿಗಳು. ಇವತ್ತು ನಾನು ಅರ್ಥಶಾಸ್ತ್ರ ವಿಷಯವನ್ನು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಕೊಳ್ಳಲಿಕ್ಕೆ ಬಯಸ್ತೇನೆ. ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ದ ಎಕನಾಮಿಕ್ಸ್ ಫಾರ್ ಫಸ್ಟ್ PUC ಸ್ಟೂಡೆಂಟ್ಸ್. ಬಿಫೋರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಎಕನಾಮಿಕ್ಸ್, ವಿ ಶುಡ್ ಹ್ಯಾವ್ ಟು ಡಿಸ್ಕಸ್ ದ ಹಿಸ್ಟ್ರಿ ಆಫ್ ಎಕನಾಮಿಕ್ಸ್. ಬಹಳಷ್ಟು ಕಡೆ ಅರ್ಥಶಾಸ್ತ್ರದ ಇತಿಹಾಸವನ್ನು ಮರೆತು ಬಿಟ್ಟು ಏನೇನೇನೇನೋ ಬೇರೆ ಬೇರೆ ವಿಷಯಗಳಿಗೆ ನೇರವಾಗಿ ಬಂದ್ಬಿಡ್ತೀವಿ. ಆದರೆ ಒಂದು ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡಬೇಕಂದ್ರೆ ನಾವು ಮುಖ್ಯವಾಗಿ ಆ ವಿಷಯದ ಕುರಿತಾಗಿ ಇತಿಹಾಸವನ್ನು ಅವಲೋಕನ ಮಾಡೋದು ಒಳಿತು. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ನ ಕೆಲವು ಜನ ವಿದ್ಯಾರ್ಥಿ ಮಿತ್ರರ ಸಲಹೆ ಮೇರೆಗೆ ಕೆಲವು ಮಾರ್ಪಾಡಿನೊಂದಿಗೆ ನಾನು ಅರ್ಥಶಾಸ್ತ್ರ ವಿಷಯದ ಇತಿಹಾಸವನ್ನು ಹೇಳಬಯಸುವ ಪೂರ್ವದಲ್ಲಿ ಈ ಅರ್ಥಶಾಸ್ತ್ರಕ್ಕೊಂದು ಅರ್ಥ ಕಲ್ಪಿಸಿಕೊಟ್ಟಿರುವಂತಹ ಮಾನೀಯ, ನಮ್ಮೆಲ್ಲರಿಗೂ ಆದರಣೀಯ, ಸರ್ವಕಾಲಕ್ಕೂ ಸರ್ವ ವಿಷಯಕ್ಕೂ ಅವನನ್ನು ನಾವು ಮೇರು ಪರ್ವತ ಅಂತ ಭಾವಿಸ್ತೀವಿ ಅಂತ ಮಹನೀಯನ ಕುರಿತಾಗಿ ಕೆಲವು ವಿಷಯಗಳನ್ನ ಈ ಇತಿಹಾಸವನ್ನ, ಅರ್ಥಶಾಸ್ತ್ರದ ಇತಿಹಾಸವನ್ನ ಒಂದು ತಿಳಿಸುವ ಪೂರ್ವದಲ್ಲಿ ಅವರ ಕುರಿತಾಗಿ ಕೆಲವಷ್ಟು ವಿಷಯಗಳು. ಕ್ರಿಸ್ತಪೂರ್ವ 350ರಿಂದ ಕ್ರಿಸ್ತಪೂರ್ವ 783ರವರೆಗೆ ಆತನ ಒಂದು ಜೀವನ ಆಗಿತ್ತು. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗಾಂಧಾರ, ಇವತ್ತು ಗಾಂಧಾರ ದೇಶ ಅಂದ್ರೆ ಅಫ್ಘಾನಿಸ್ತಾನ, ಆ ಗಾಂಧಾರ ದೇಶದ ರಾಜ ಅಂಬಿ ಮಹಾರಾಜ. ಆ ಗಾಂಧಾರ ದೇಶದಲ್ಲಿ ತಕ್ಷಶಿಲೆ ಅನ್ನುವಂತಹ ಒಂದು ಶಾಲೆ ಇತ್ತು. ಆ ಶಾಲೆಯಲ್ಲೇ ವಿದ್ಯಾಭ್ಯಾಸ ಮಾಡಿ ಆ ತಕ್ಷಶಿಲೆಯಲ್ಲಿ ಅರ್ಥಶಾಸ್ತ್ರದ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಒಬ್ಬ ವ್ಯಕ್ತಿ, ಅಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಒಬ್ಬ ವ್ಯಕ್ತಿ ಯಾರು ಅಂದ್ರೆ, ನಾವೆಲ್ಲರೂ ಅವನನ್ನ ವಿಷ್ಣುಗುಪ್ತ, ಅವನ ನಿಜನಾಮಧೇಯ ಆದರೂ ಕೂಡ ನಾವು ಗುರುತಿಸೋದು ಅವನನ್ನ ಚಾಣಕ್ಯ ಅಂತ. ಕಾರಣ ಏನಂದ್ರೆ ವಿಷ್ಣುಗುಪ್ತನ ತಂದೆಯ ಹೆಸರು ಚಾಣಕ್ಯ ಆಗಿದೆ. ಹಾಗೇನೆ ಅವನನ್ನ ಮತ್ತೊಂದು ಹೆಸರಿಂದ ಕರಿತೀವಿ ಕೌಟಿಲ್ಯ ಅಂತ. ಮಹಾಮೇಧಾವಿ, ಸಕಲ ವಿದ್ಯಾ ಪಾರಂಗತ, ರಾಜಕೀಯ ವಿಷಯದಲ್ಲಿ ವಿಶಾರದ ಹಾಗೂ ತಂತ್ರಗಳ ಹೆಣೆಯುವಲ್ಲಿ ಮೇರು ಪರ್ವತ, ಅವನಿಗೆ ಅವನೇ ಸಾಟಿ, ಅವನೇ ನಮ್ಮ ಚಾಣಕ್ಯ. ಇಂಥ ಚಾಣಕ್ಯ ಅರ್ಥಶಾಸ್ತ್ರದ ಪ್ರಾಧ್ಯಾಪಕನಾಗಿ ಅವನು ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಸಂದರ್ಭದಲ್ಲಿ ಯವನ ರಾಜನಾಗಿರುವಂತಹ ಅಲೆಕ್ಸಾಂಡರ್ ಅಂಬಿಯೊಂದಿಗೆ ಒಳ ಒಪ್ಪಂದವನ್ನು ಮಾಡಿ ಇಡೀ ಭಾರತವನ್ನೇ ಯವನ ರಾಜ್ಯಕ್ಕೆ ಒಪ್ಪಿಸುವಂತಹ ಒಂದು ಕುಕೃತ್ಯಕ್ಕೆ ಅಂಬಿ ಮಹಾರಾಜ ತಯಾರಾಗ್ತಾನೆ. ಆಗ ಚಾಣಕ್ಯ ತನ್ನ ವಿದ್ಯಾರ್ಥಿ ಬೆಂಬಲಗಳೊಂದಿಗೆ ಅವರ ವಿರುದ್ಧ ಬಂಡೇಳ್ತಾನೆ. ಯಾವಾಗ ಅಂಬಿ ಮಹಾರಾಜನ ವಿರುದ್ಧ ಈ ಒಂದು ಚಾಣಕ್ಯ ತನ್ನ ವಿದ್ಯಾರ್ಥಿಗಳೊಂದಿಗೆ ಬಂಡೆದ್ದನೋ, ಆಗ ದೊಡ್ಡ ಪ್ರಮಾಣದಲ್ಲಿ ಅವರ ಮಧ್ಯೆ ಸಂಘರ್ಷ ನಡೆಯುತ್ತೆ. ಈ ಸಂಘರ್ಷಕ್ಕೆ ತನ್ನ ಶಿಷ್ಯನೇ ಆಗಿರುವಂತಹ ಚಂದ್ರಗುಪ್ತ ಮೌರ್ಯನನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿ ಆ ಒಂದು ಅಂಬಿಯ ಮಹಾರಾಜನ ವಿರುದ್ಧ ಬಂಡೇಳುವಂತೆ ಮಾಡುತ್ತಾನೆ. ಮುಂದೆ ಇಡೀ ನಂದ ವಂಶವನ್ನೇ ಸರ್ವನಾಶ ಮಾಡಿ ಅಲ್ಲಿ ಪಟ್ಟಾಧಿಕಾರವನ್ನ ಚಂದ್ರಗುಪ್ತ ಮೌರ್ಯನಿಗೆ ಮಾಡಿ ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕನೆಂಬ ಕೀರ್ತಿ ಚಾಣಕ್ಯನಿಗೆ ಹೋಗುತ್ತೆ. ಆದರೆ ಚಾಣಕ್ಯನ ಕುರಿತಾದ ಜೀವನ ಚರಿತ್ರೆಗಳು ನಮಗೆ ಅಷ್ಟಾಗಿ ಲಭ್ಯ ಇಲ್ಲ. ಇರುವಂತಹ ಅಲ್ಪ ಸ್ವಲ್ಪ ಎಲ್ಲಾ ವಿಷಯಗಳನ್ನೇ ಸೇರಿಸಿ ಅವನ ಜೀವನಗಳು ಅಂತ ಕರಿತೀವಿ. ಬಹಳ ಕಠೋರವಾದಿ, ಕಠಿಣ ಸ್ವಭಾವದವನು ಹಾಗೂ ಹಿಡಿದ ಕೆಲಸವನ್ನ ಪಟ್ಟು ಹಿಡಿದು ಸಾಧಿಸುವಂತಹ ವ್ಯಕ್ತಿ.
ಹಾಗೂ ಯಾವುದೇ ಕೆಲಸಗಳನ್ನೇ ಆಗಲಿ ಅವುಗಳನ್ನು ಯಾವ ರೀತಿಯಾಗಿ ಪರಿಹರಿಸಬೇಕು ಅನ್ನುವಂತಹ ಸಂಪೂರ್ಣ ತಂತ್ರಗಾರಿಕೆ ಗೊತ್ತಿರುವಂತಹ ವ್ಯಕ್ತಿ ತನ್ನದೇ ಆಗಿರುವಂತಹ ಒಂದು ಪುಸ್ತಕವನ್ನ ಪ್ರಕಟಿಸ್ತಾನೆ. ಆ ಪುಸ್ತಕದ ಹೆಸರು ನಮಗೂ ಕೂಡ ಗೊತ್ತಿರುವ ಹಾಗೆ ರಾಜಕೀಯ ಅರ್ಥಶಾಸ್ತ್ರ. ಮಿತ್ರರೇ, ಇವತ್ತು ನಾವೆಲ್ಲರೂ ಗೊತ್ತಿರುವ ಹಾಗೆ ದಿ ಫಾದರ್ ಆಫ್ ಎಕನಾಮಿಕ್ಸ್, ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂದ ತಕ್ಷಣ ನಾವೆಲ್ಲ ಆಡಮ್ ಸ್ಮಿತ್ ಅಂತ ಹೇಳ್ತೀವಿ. ಈಸ್ ಫ್ರಮ್ ವೆಸ್ಟರ್ನ್, ಅವನು ಪಾಶ್ಚಾತ್ಯ ದೇಶದವನಾದ್ರೂ ಕೂಡ ಆಡಮ್ ಸ್ಮಿತ್ ಅನ್ನ ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ನಿಜವಾಗ್ಲೂ ಭಾರತೀಯ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತಂದ್ರೆ ನಾವು ಕೌಟಿಲ್ಯ ಅಥವಾ ಚಾಣಕ್ಯನನ್ನ ಅಥವಾ ವಿಷ್ಣುಗುಪ್ತನನ್ನ ಕರಿಬೇಕಾಗತ್ತೆ. ಇಂಥ ವಿಷ್ಣುಗುಪ್ತ ಆ ರಾಜಕೀಯ ಅರ್ಥಶಾಸ್ತ್ರದಲ್ಲಿ ಏನೇನು ವಿಷಯಗಳನ್ನ ವಿವರಿಸಿದ್ದಾನೆ ಅಂದ್ರೆ ನಮಗೂ ಕೂಡ ಬೆರಗು ಅನಿಸುತ್ತೆ, ಆಶ್ಚರ್ಯ ಅನಿಸುತ್ತೆ, ಅಚ್ಚರಿ ಉಂಟು ಮಾಡುತ್ತೆ. ಅಂತಹ ಒಂದು ಕೆಲಸವನ್ನ ಕೌಟಿಲ್ಯ ಮಾಡ್ತಾನೆ. ತಕ್ಷಶಿಲೆ ಅನ್ನುವಂಥದ್ದು ಸಾಮಾನ್ಯ ವಿಶ್ವವಿದ್ಯಾಲಯ ಆಗಿರ್ಲಿಲ್ಲ. ಜಗತ್ತಿನ ಬಹುತೇಕ ರಾಷ್ಟ್ರದ ವಿದ್ವಾಂಸರು, ಪಂಡಿತರು ಆ ತಕ್ಷಶಿಲೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ರು. ಅಂತ ತಕ್ಷಶಿಲೆಯ ಅಧ್ಯಾಪಕನಾಗಿ ಚಾಣಕ್ಯ ಕೆಲಸ ಮಾಡ್ತಾ ಇದ್ದಾಗ ಅವನು ರಾಜಕೀಯ ಅರ್ಥಶಾಸ್ತ್ರವನ್ನ ಬರೀಲಿಕ್ಕೆ ಮೂಲ ಪ್ರೇರಣೆ ಏನಂದ್ರೆ ಆ ತಕ್ಷಶಿಲೆಯಲ್ಲಿ ಬಹಳ ದೊಡ್ಡ ಸಂಖ್ಯೆಯ ರಾಜಕುಮಾರರು ಅಧ್ಯಯನಕ್ಕೆ ಬರ್ತಾ ಇದ್ರು. ಒಂದು ಇಡೀ ರಾಜ್ಯವನ್ನ ಹೇಗೆ ರಾಜ್ಯಭಾರ ಮಾಡಬೇಕು ಅನ್ನೋದರ ಕುರಿತಾಗಿ ರಾಜಕುಮಾರರಿಗೆ ತರಬೇತಿಯನ್ನ ಕೊಡುವಂತಹ ಕಾರ್ಯಗಳು ಅಲ್ಲಿ ನಡೀತಾ ಇತ್ತು. ನ್ಯಾಯದ ಬಗ್ಗೆ, ವೈದ್ಯ ವೃತ್ತಿಯ ಬಗ್ಗೆ, ಸಮರ ಕಲೆಯ ಬಗ್ಗೆ ತಕ್ಷಶಿಲೆಯಲ್ಲಿ ವಿವರಣೆ ಇತ್ತು. ಭಾರತದಲ್ಲಿ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ನಳಂದ ವಿಶ್ವವಿದ್ಯಾಲಯ ಮತ್ತು ತಕ್ಷಶಿಲೆ ವಿಶ್ವವಿದ್ಯಾಲಯಗಳು ಭಾರತದ ಹಿಂದಿನ ಇತಿಹಾಸದ ವೈಭವವನ್ನ ನಮಗೆ ಸಾರಿ ಸಾರಿ ಹೇಳುತ್ತವೆ. ಇಂಥ ತಕ್ಷಶಿಲೆಯ ಅಧ್ಯಾಪಕರಾಗಿ ರಾಜಕೀಯ ಅರ್ಥಶಾಸ್ತ್ರದಲ್ಲಿ ಅವರು ವಿವರಣೆಯನ್ನ ಎಲ್ಲಿಂದ ಕೊಡ್ತಾರೆ ಅಂದ್ರೆ ರಾಜ ಅವನು ಹೇಗೆ ಇರಬೇಕು, ರಾಜನ ಕರ್ತವ್ಯಗಳೇನು, ಹಾಗೂ ರಾಜ್ಯಭಾರವನ್ನ ಹೇಗೆ ನಡೆಸಬೇಕು, ಹಾಗೂ ಕೆಳ ಹಂತದ ಅಧಿಕಾರಿಗಳ ಕರ್ತವ್ಯಗಳೇನು, ಹಾಗೂ ಅವರ ಹಕ್ಕುಗಳೇನು, ರಾಜನಾದವನು ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಳ್ಬೇಕು, ರಾಜನಿಗೆ ಪ್ರಜೆಗಳ ಯೋಗಕ್ಷೇಮವೇ ಅವನ ನಿಜವಾದ ಸಾಧನೆ, ರಾಜನು ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು, ಇತ್ಯಾದಿ ಇತ್ಯಾದಿ ವಿಷಯಗಳನ್ನ ರಾಜನ ಕುರಿತಾಗಿ ಹೇಳಿದ್ರೆ ಅದರ ಜೊತೆಗೆ ಗೂಢಾಚಾರರ ನೇಮಕ ಹೇಗೆ ಮಾಡಬೇಕು, ಪ್ರಧಾನಮಂತ್ರಿಗಳ ನೇಮಕವನ್ನ ಹೇಗೆ ಮಾಡಬೇಕು, ಸಮರದಲ್ಲಿ ಹೇಗೆ ನಾವು ತಂತ್ರಗಳನ್ನ ಹೆಣಿಬೇಕು, ಯುದ್ಧವಿಲ್ಲದೆ ನಾವು ವಿರೋಧಿಯನ್ನ ಹೇಗೆ ಗೆಲ್ಲಬೇಕು, ಇತ್ಯಾದಿ ಇತ್ಯಾದಿ ಹಲವಾರು ವಿಷಯಗಳನ್ನ ಆ ಒಂದು ರಾಜಕೀಯ ಅರ್ಥಶಾಸ್ತ್ರದಲ್ಲಿ ವಿವರಣಾತ್ಮಕವಾಗಿ ನೀಡ್ತಾ ಶ್ರೀಮಂತರು ದಾನವನ್ನ ಕೊಡುವಂತೆ ಹೇಗೆ ಪ್ರಚೋದನೆ ಮಾಡಬೇಕು, ಹೀಗೆ ಎಲ್ಲರಿಂದ ಸಂಗ್ರಹಿಸುವಂತ ಈ ಸಂಪನ್ಮೂಲಗಳನ್ನ ನಾವು ಜನರಿಗಾಗಿ ಹೇಗೆ ವಿತರಣೆ ಮಾಡಬೇಕು, ಅವರ ಒಳಿತಿಗಾಗಿ ಹೇಗೆ ಕೆಲಸವನ್ನು ಮಾಡಬೇಕು, ಇತ್ಯಾದಿ ವಿಷಯಗಳನ್ನ ಇಲ್ಲಿ ರಾಜಕೀಯ ಅರ್ಥಶಾಸ್ತ್ರದಲ್ಲಿ ಇಲ್ಲಿ ನಮ್ಮ ಚಾಣಕ್ಯ ವಿವರಣೆಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಅಂತ ಮಹನೀಯನ ಜನಿಸಿರುವಂತಹ ಈ ನಾಡಿನಲ್ಲಿ ನಾವು ಇವತ್ತು ಅವನನ್ನ ನೆನೆಯದೆ ಅರ್ಥಶಾಸ್ತ್ರದ ವಿಷಯದ ಪರಿಚಯವನ್ನು ಮಾಡಿಕೊಳ್ಳೋದು ಅಪೂರ್ಣ ಅಂತ ಭಾವಿಸಿ ಸ್ವಲ್ಪ ಮಟ್ಟಿಗೆ ನಾನು ಈ ವಿಷಯವನ್ನ ತಮ್ಮ ಎದುರಿಗೆ ತೆರೆದಿಡ್ತಾ ನಾನು ಐ ವುಡ್ ಲೈಕ್ ಟು ಸ್ಟಾರ್ಟ್ಸ್ ವಿತ್ ಲೇಟರ್ ಇನ್ ದಿ ಇಯರ್ ಆಫ್ 1776, 1776ರವರೆಗೆ ಅಂದ್ರೆ ಸುಮಾರು ಅಲ್ಲಿಂದ ಇಲ್ಲಿವರೆಗೆ 2300 ವರ್ಷಗಳ ನಂತರ ಅರ್ಥಶಾಸ್ತ್ರ ಅನ್ನುವಂಥ ವಿಷಯ ಇಡೀ ಜಗತ್ತಿಗೆ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿರುವಂತ ಕೀರ್ತಿ ಪ್ರೊಫೆಸರ್ ಆಡಮ್ ಸ್ಮಿತ್ ಅವರಿಗೆ ಹೋಗುತ್ತೆ. ಸೊ ದಟ್ಸ್ ವೈ ವಿ ಆರ್ ಕಾಲಿಂಗ್ ಹಿಮ್ ಆಸ್ ದ ಫಾದರ್ ಆಫ್ ಎಕನಾಮಿಕ್ಸ್. ದ ಫಸ್ಟ್ ಟೈಮ್ ದ ಎಕನಾಮಿಕ್ಸ್ ಇಂಟ್ರೊಡ್ಯೂಸ್ಡ್ ಬೈ ದ ಆಡಮ್ ಸ್ಮಿತ್. ಹಾಗಾಗಿ ಆಡಮ್ ಸ್ಮಿತ್ ಅವ್ರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಭಾವಿಸಲಾಗುತ್ತೆ. ಅವರು ತಾವು ಬರೆದಿರುವಂತಹ ಪುಸ್ತಕವನ್ನ 1776ರಲ್ಲಿ ಲೋಕಾರ್ಪಣೆ ಮಾಡ್ತಾರೆ. ಸೊ the book was published in the year of 1776. The title of book is An Enquiry into the Nature and Causes of Wealth of Nations. ಆ ಒಂದು ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಪರಿಶೀಲನೆ ಅನ್ನುವಂತಹ ಪುಸ್ತಕವನ್ನ ಪ್ರಕಟಿಸ್ತಾರೆ. ಆ ಪುಸ್ತಕದಲ್ಲಿ ಅರ್ಥಶಾಸ್ತ್ರ ಏನನ್ನ ಅಧ್ಯಯನ ಮಾಡುತ್ತೆ ಅಂತ ಹೇಳಲಿಕ್ಕೆ ಆಡಮ್ ಸ್ಮಿತ್ ಅವರು ಪ್ರಯತ್ನ ಮಾಡಿದ್ರು. ಅದರಲ್ಲಿ ಅವ್ರು ಹೇಳ್ತಾರೆ ಅದನ್ನ ನಾವು ಆ ಒಂದು ಟೈಟಲ್ ಬಹಳ ದೊಡ್ಡದಾಗಿರೋದ್ರಿಂದ ಶಾರ್ಟ್ ಲಿಸ್ಟ್ ನಲ್ಲಿ ಶಾರ್ಟ್ ಹ್ಯಾಂಡ್ ಆಗಿ ಅದನ್ನ ನಾವು ಯಾವ ರೀತಿಯಾಗಿ ಕರಿತೀವಿ ಅಂದ್ರೆ ವೆಲ್ತ್ ಆಫ್ ನೇಷನ್ ಅಂತ ಕರಿತೀವಿ, ಅಥವಾ ಸಂಪತ್ತಿನ ಸ್ವರೂಪ ಅಥವಾ ರಾಷ್ಟ್ರಗಳ ಸಂಪತ್ತು ಅಂದ್ರೆ ಆಡಮ್ ಸ್ಮಿತ್ ಅವರು ಬರೆದಿರೋ ಪುಸ್ತಕ. ಯಾಕಂದ್ರೆ ಕೊನೆಯಲ್ಲಿ ರಾಷ್ಟ್ರಗಳ ಸಂಪತ್ತು ಅಂತಿದೆ ನೋಡಿ, ಟೈಟಲ್ ನೋಡಿ, ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಪರಿಶೀಲನೆ ಅನ್ನುವಂಥದ್ದು ಆ ಪುಸ್ತಕದ ಟೈಟಲ್. ಆದ್ರೆ ಅದನ್ನ ರಾಷ್ಟ್ರಗಳ ಸಂಪತ್ತು ಅನ್ನೋದು ಇಂಗ್ಲಿಷ್ ನಲ್ಲಿ ವೆಲ್ತ್ ಆಫ್ ನೇಷನ್ ಅನ್ನೋದು ಕೊನೆಯ ಪದ ಆಗಿದೆ. ಅನ್ ಎನ್ಕ್ವೈರಿ ಇನ್ ಟು ದಿ ನೇಚರ್ ಅಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್ಸ್ ಅಂತಿರೋದ್ರಿಂದ ಅದನ್ನ ನಾವೆಲ್ಲರೂ ವೆಲ್ತ್ ಆಫ್ ನೇಷನ್ ಅಂತಾನೆ ಕರಿತೀವಿ. ಈ ಪುಸ್ತಕದಲ್ಲಿ ಅವರು ವಿವರಣೆಯನ್ನು ಕೊಡುವಾಗ ನೋಡಿ, ಮಾನವ ಸಂಪತ್ತನ್ನ ಹೇಗೆ ಗಳಿಸುತ್ತಾನೆ,
ಹೇಗೆ ಅನುಭವಿಸುತ್ತಾನೆ ಮತ್ತು ಹೇಗೆ ವಿತರಿಸುತ್ತಾನೆ ಎಂಬುದರ ಕುರಿತಾಗಿ ಅಧ್ಯಯನಿಸುವಂತ ಶಾಸ್ತ್ರ ಅರ್ಥಶಾಸ್ತ್ರ ಅಂದ್ರು. ಹಾಗಾಗಿ ಟೋಟಲಿ ದ ಡೆಫಿನಿಷನ್ ಇಸ್ ಕಂಪ್ಲೀಟ್ಲಿ ಸರೌಂಡಿಂಗ್ ವಿತ್ ಅ ವೆಲ್ತ್. ದ ಸ್ಟಡಿ ಆಫ್ ವೆಲ್ತ್ ಈಸ್ ನಥಿಂಗ್ ಬಟ್ ಅ ಎಕನಾಮಿಕ್ಸ್ ಅಂದ್ರು ಅವರು. ಅಂದ್ರೆ ಸಂಪತ್ತಿನ ಕುರಿತಾಗಿ ಅಧ್ಯಯನ ಮಾಡುವಂತಹ ವಿಷಯ ಅರ್ಥಶಾಸ್ತ್ರ ಅಂದ್ರು. ಆಗ ಜನ ಸಂಪತ್ತಿಗೆ, ಹಣ ಗಳಿಕೆಗೆ ಕಡಿಮೆ ಪ್ರಾಶಸ್ತ್ಯವನ್ನು ಕೊಡ್ತಾ ಇರುವಂತಹ ದಿನದಲ್ಲಿ ಆಡಮ್ ಸ್ಮಿತ್ ಅವರು ಅರ್ಥಶಾಸ್ತ್ರ ಅನ್ನುವಂಥ ವಿಷಯವನ್ನು ಪರಿಚಯಿಸಿ ಇದು ಕೇವಲ ಸಂಪತ್ತಿನ ಕುರಿತಾಗಿ ಅಧ್ಯಯನ ಮಾಡುವಂತ ಶಾಸ್ತ್ರ ಅಂದಾಗ ಸಾಮಾನ್ಯವಾಗಿ ಜನ ಆ ವಿಷಯವನ್ನ ತಿರಸ್ಕಾರ ಮಾಡಿದ್ರು. ಜೊತೆಗೆ ಇನ್ ದೋಸ್ ಡೇಸ್ ದ ಫೇಮಸ್ ಫಿಲಾಸಫರ್ ಲೈಕ್ ಜಾನ್ ರಸ್ಕಿನ್, ಮ್ಯಾಥ್ಯೂ ಅರ್ನಾಲ್ಡ್, ದೇ ಆರ್ ಕ್ರಿಟಿಸೈಸ್ ದಿಸ್ ಸಬ್ಜೆಕ್ಟ್. ಅವ್ರು ನೋಡಿ ಆಗಿನ ಟೈಮ್ ನಲ್ಲಿ ತತ್ವಜ್ಞಾನಿಗಳಾಗಿರುವಂತಹ ಮ್ಯಾಥ್ಯೂ ಅರ್ನಾಲ್ಡ್ ಆಗಿರ್ಬೋದು, ಜಾನ್ ರಸ್ಕಿನ್ ಆಗಿರ್ಬೋದು, ಆಡಮ್ ಸ್ಮಿತ್ ಅವರು ಕೊಟ್ಟಿರ್ತಕ್ಕಂತಹ ಇಂಥ ವಿಷಯವನ್ನ ಅವರು ವಿಮರ್ಶೆ ಮಾಡಿದ್ರು, ಟೀಕೆಯನ್ನು ಮಾಡಿದ್ರು. ಟೀಕೆಗಳು ಹೇಗಿದ್ವು ಅಂದ್ರೆ ಬಹಳ ಕಠಿಣ ಆಗಿದ್ವು. ಸೊ ಏನಂದ್ರೆ ದಿಸ್ ಥಿಯರಿ ಈಸ್ ದ ಡೆವಿಲ್ಸ್ ಥಿಯರಿ, ದಿಸ್ ಥಿಯರಿ ಇಸ್ ಅ ಬೆಡ್ ಅಂಡ್ ಟೋಸ್ಟ್ ಥಿಯರಿ ಅಂದ್ರು. ಈ ಶಾಸ್ತ್ರ ಐತಲ್ಲ, ಇದು ಒಂದು ಪಿಶಾಚಿಯ ಶಾಸ್ತ್ರ, ಇದು ಒಂದು ದೆವ್ವದ ಶಾಸ್ತ್ರ. ಈ ಶಾಸ್ತ್ರ ಇದು ರೊಟ್ಟಿ ಬೆಣ್ಣೆಯ ಶಾಸ್ತ್ರ. ಸಂಪತ್ತನ್ನ ಕುರಿತಾಗಿ ಅಧ್ಯಯನ ಮಾಡೋದು ಅಂದ್ರೆ ಪಿಶಾಚಿಯನ್ನು ಕುರಿತಾಗಿ ಅಧ್ಯಯನ ಮಾಡೋದು ಅಂತ ಜಾನ್ ರಸ್ಕಿನ್, ಮ್ಯಾಥ್ಯೂ ಅರ್ನಾಲ್ಡ್ ಕಟುವಾಗಿ ಟೀಕೆ ಮಾಡಿದ್ರು. ಪರಿಣಾಮ ಅರ್ಥಶಾಸ್ತ್ರ ದೊಡ್ಡ ಮಟ್ಟದಲ್ಲಿ ಅದು ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಆಡಮ್ ಸ್ಮಿತ್ ಅವರ ಪ್ರಯತ್ನವನ್ನ ನಾವು ಬಹಳ ಮೆಚ್ಚಲೇಬೇಕು. ವಿ ಶುಡ್ ಹ್ಯಾವ್ ಟು ಅಪ್ರಿಸಿಯೇಟ್ ದ ಎಫರ್ಟ್ ಆಫ್ ಆಡಮ್ ಸ್ಮಿತ್. ಅವರು ಸಾಕಷ್ಟು ಥಿಯರೀಸ್ಗಳನ್ನೆಲ್ಲ ಆಗಿನ ಸಂದರ್ಭದಲ್ಲಿ ಕೊಟ್ಟಿರೋದ್ರಿಂದ ಅವರ ಎಲ್ಲಾ ಥಿಯರೀಸ್ಗಳನ್ನ ಕ್ಲಾಸಿಕಲ್ ಥಿಯರೀಸ್ ಅಂತ ಕರೀತಾರೆ. ಅವುಗಳಿಗೆ ಸಾಂಪ್ರದಾಯಿಕ ಸಿದ್ಧಾಂತಗಳು ಅಂತ ಕರೀತಾರೆ. ಆ ಒಂದು ಕ್ಲಾಸಿಕಲ್ ಎಕನಾಮಿಸ್ಟ್ ಆಗಿ ಆಡಮ್ ಸ್ಮಿತ್ ಅವ್ರನ್ನ ಗುರುತಿಸ್ತೀವಿ. ಅವರು ಕೊಟ್ಟಿರುವಂತಹ ಡೆಫಿನಿಷನ್ ಅನ್ನ ವೆಲ್ತ್ ಡೆಫಿನಿಷನ್ ಅಥವಾ ಸಂಪತ್ತಿನ ವ್ಯಾಖ್ಯೆ ಅಂತಾನೆ ಕರಿತೀವಿ. ಅರ್ಥಶಾಸ್ತ್ರ ಸಂಪತ್ತಿನ ಕುರಿತಾಗಿ ಅಧ್ಯಯನಿಸುವಂತಹ ಶಾಸ್ತ್ರ ಅನ್ನುವಂತಹ ಅರ್ಥದಲ್ಲಿ ಅವರು ವಿವರಣೆಯನ್ನ ಕೊಟ್ಟಿದ್ರು. ಆನಂತರವಾಗಿ 1890ರಲ್ಲಿ, ಲೇಟರ್ ಇನ್ ದಿ ಇಯರ್ ಆಫ್ 1890, one of the modern economists, even though we are identified him as the neoclassical economist, Mr. ಅಲ್ಫರ್ಡ್ ಮಾರ್ಷಲ್. ನಾವು ಅಲ್ಫರ್ಡ್ ಮಾರ್ಷಲ್ ಅವರನ್ನ ಆಧುನಿಕ ಅರ್ಥಶಾಸ್ತ್ರಜ್ಞರು ಅಥವಾ ನವ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಅಂತ ಕರಿತೀವಿ, ಗುರುತಿಸ್ತೀವಿ. ಇಂತಹ ಒಬ್ಬ ಮಹನೀಯ ಅರ್ಥಶಾಸ್ತ್ರವನ್ನ ಮತ್ತೊಂದು ಬಗೆಯಿಂದ ಅವರು ನೋಡ್ತಾರೆ. ಅವರು ಮತ್ತೊಂದು ದೃಷ್ಟಿಕೋನದಿಂದ ನೋಡಿದಾಗ ಅವ್ರಿಗೆ ಅನಿಸುತ್ತೆ ಮಾನವನ ಯೋಗಕ್ಷೇಮದ ಕುರಿತಾಗಿ ಅಧ್ಯಯನಿಸುವಂತದ್ದಿದು ಅಂತ ಅನಿಸುತ್ತೆ. ಹಾಗಾಗಿ ಅವರು 1890ರಲ್ಲಿ ಆ ಒಂದು ಪುಸ್ತಕವನ್ನು ಪ್ರಕಟಿಸಿ ಅರ್ಥಶಾಸ್ತ್ರಕ್ಕೆ ಒಂದು ಡೆಫಿನಿಷನ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ದೇ ಆರ್ ಗಿವನ್ ದ ಒನ್ ಮೋರ್ ಡೆಫಿನಿಷನ್, ವಿ ಆರ್ ಪಾಪ್ಯುಲರ್ಲಿ ಕಾಲಿಂಗ್ ಆಸ್ ದ ವೆಲ್ಫೇರ್ ಡೆಫಿನಿಷನ್. ಅದನ್ನು ಯೋಗಕ್ಷೇಮದ ವ್ಯಾಖ್ಯೆ ಅಂತ ಕರಿತೀವಿ. ಭೌತಿಕ ಸಂಪತ್ತುಗಳ ಗಳಿಕೆ ಮತ್ತು ಅವುಗಳ ಉಪಯೋಗದ ಕುರಿತು ವ್ಯಕ್ತಿ ಮತ್ತು ಸಮಾಜ ನಿರ್ವಹಿಸುವ ಕ್ರಿಯೆಯನ್ನ ಪರಿಶೀಲನೆ ಮಾಡುವಂತ ಶಾಸ್ತ್ರ ಅರ್ಥಶಾಸ್ತ್ರ ಅಂದ್ರು. ಆಲ್ ದ ಫಿಸಿಕಲ್ ಗೂಡ್ಸ್ ಆರ್ ದ ಪ್ರೊವೈಡ್ಸ್ ದ ವೆಲ್ಫೇರ್ ಟು ದಿ ಹ್ಯೂಮನ್ ಅಂದ್ರು ಅವರು. ಎಲ್ಲಾ ಒಂದು ಭೌತಿಕ ಸಂಪತ್ತುಗಳು ಮಾನವನ ಯೋಗಕ್ಷೇಮವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಇದೆ ಬೈ ಅಂತ ಹೇಳಿದ್ರು. ಹಾಗಾದ್ರೆ ಭೌತಿಕ ಸಂಪತ್ತನ್ನ ನಾವು ಗಳಿಸ್ಲಿಕ್ಕೆ ಪ್ರತಿದಿನ ಪ್ರಯತ್ನ ಮಾಡ್ತೀವಿ. ನಮಗೆ ಅನೇಕ ಸಾವಿರಾರು ವಸ್ತುಗಳನ್ನ ನಾವು ಬಳಸ್ತೀವಿ. ಪ್ರತಿ ವಸ್ತುವಿನಿಂದ ಒಂದಲ್ಲ ಒಂದು ರೀತಿಯಾದಂತಹ ಯೋಗಕ್ಷೇಮ ನಮಗೆ ಸಿಗ್ತಾ ಇದೆ ಅಂದಮೇಲೆ ಅರ್ಥಶಾಸ್ತ್ರ ಅನ್ನುವಂಥ ವಿಷಯ ಇಂಥ ಯೋಗಕ್ಷೇಮದ ಕುರಿತಾಗಿ ಅಧ್ಯಯನ ಮಾಡುವಂತಹ ಶಾಸ್ತ್ರ ಅಂದ್ರು. ಎಕನಾಮಿಕ್ಸ್ ಇಸ್ ಅ ಹ್ಯುಮ್ಯಾನಿಟೀಸ್ ಅಂತ ಹೇಳಿದ್ರು ಅಲ್ಫರ್ಡ್ ಮಾರ್ಷಲ್. ಅರ್ಥಶಾಸ್ತ್ರ ಒಂದು ಮಾನವಿಕ ಶಾಸ್ತ್ರ ಅಂತ ಹೇಳಿದ್ರು. ಹಾಗಾಗಿ ಅರ್ಥಶಾಸ್ತ್ರಕ್ಕೆ ಮಾನವಿಕ ನೆಲೆಯಲ್ಲಿ ಮಾನವಿಕ ಶಾಸ್ತ್ರವಾಗಿ ಪರಿವರ್ತನೆ ಮಾಡಿ ಆಗಿನ ಕಾಲದಲ್ಲಿ ಜನರ ಮನೋಭಾವನೆಗೆ ತಕ್ಕ ಹಾಗೆ ದೃಷ್ಟಿಕೋನವನ್ನ ಬದಲಾವಣೆ ಮಾಡಿ ಅರ್ಥಶಾಸ್ತ್ರ ಅಂದ್ರೆ ಒಂದು ಯೋಗಕ್ಷೇಮದ ಕುರಿತಾಗಿ ಅಧ್ಯಯನ ಮಾಡುವಂತಹ ವಿಷಯ ಆಗಿದೆ ಅಂತ ಹೇಳಿ ಅಲ್ಫರ್ಡ್ ಮಾರ್ಷಲ್ ಕೊಟ್ರು. ಇವತ್ತು ಕೂಡ ಅವ್ರು ಕೊಟ್ಟಿರ್ತಕ್ಕಂತಹ ಮಾರ್ಜಿನಲ್ ಯುಟಿಲಿಟಿ ಥಿಯರಿ ಸ್ಟಿಲ್ ಟುಡೇ ವಿ ಆರ್ ಟೀಚಿಂಗ್ ಟು ದಿ ಅವರ್ ಸ್ಟೂಡೆಂಟ್ಸ್. ಇವತ್ತು ಕೂಡ ನಾವು ಆ ಸೀಮಾಂತ ತುಷ್ಟಿ ಗುಣವನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವಿವರಣೆ ಕೊಡ್ತಾ ಇದ್ದೀವಿ. ಅಂತ ಒಬ್ಬ ಅಲ್ಫರ್ಡ್ ಮಾರ್ಷಲ್ ಕೊಟ್ಟಿರುವಂತಹ ವ್ಯಾಖ್ಯಾನವನ್ನ ನಾವು ಇಲ್ಲಿ ಯೋಗಕ್ಷೇಮದ ವ್ಯಾಖ್ಯೆ ಅಥವಾ ವೆಲ್ಫೇರ್ ಡೆಫಿನಿಷನ್ ಅಂತ ಕರಿತೀವಿ. ಅದರ ನಂತರ ಮತ್ತೆ ಅರ್ಥಶಾಸ್ತ್ರ ಅಂದ್ರೆ ಏನು ಅನ್ನೋದು ಇನ್ನೂ ಜಿಜ್ಞಾಸೆಯಾಗಿ ಉಳಿಯಿತು. ಅರ್ಥಶಾಸ್ತ್ರಕ್ಕೆ ಮತ್ತೊಂದು ವ್ಯಾಖ್ಯಾನ ಕೊಡ್ಲಿಕ್ಕೆ ಮತ್ತೊಬ್ಬ ಗ್ರೇಟ್ ಎಕನಾಮಿಸ್ಟ್ ಲಿಯೋನಲ್ ರಾಬಿನ್ಸ್ he had given the scarcity definition. In the year of 1932 he was published one more book. The title of the book is The Nature and Significance of Economic Science ಅನ್ನುವಂಥ ಪುಸ್ತಕ ಕೊಟ್ಟರು. ಅರ್ಥಶಾಸ್ತ್ರ ಸ್ವರೂಪ ಮತ್ತು ಮಹತ್ವ ಅನ್ನುವಂಥ ವಿಷಯದ
ಕುರಿತಾಗಿ ಒಂದು ಪುಸ್ತಕವನ್ನು ಪ್ರಕಟಿಸಿದ್ರು. ಆ ಪುಸ್ತಕದಲ್ಲಿ ಹೇಳ್ತಾರೆ, ಕೊರತೆಯ ಸಂಪನ್ಮೂಲಗಳ ಅಧ್ಯಯನವೇ ಅರ್ಥಶಾಸ್ತ್ರ ಅಂತ ಹೇಳಿದ್ರು. ದ ಸ್ಟಡಿ ಆಫ್ ಸ್ಕ್ಯಾರ್ ರಿಸೋರ್ಸಸ್ ಈಸ್ ಕಾಲ್ಡ್ ಆಸ್ ಎಕನಾಮಿಕ್ಸ್ ಅಂತ ಲಿಯೋನಲ್ ರಾಬಿನ್ಸ್ ಹೇಳಿದ್ರು. ಇನ್ ದಿ ಇಯರ್ ಆಫ್ 1932 he was published the book The Nature and Significance of Economic Science. It expressed that economics is a study of scarce resources. ಬಟ್ ಅಲ್ಲಿ ನಾವು ಅವ್ರು ಕೊಟ್ಟಿರ್ತಕ್ಕಂಥ ವ್ಯಾಖ್ಯಾನವನ್ನು ನೋಡಿದ್ರೆ, ದ ಲಿಯೋನಲ್ ರಾಬಿನ್ಸ್ ಆಲ್ಸೋ ಇಸ್ ಕನ್ಸಿಡರ್ ಆಸ್ ಅ ಮಾಡರ್ನ್ ಎಕನಾಮಿಸ್ಟ್. ಹಿಸ್ ಡೆಫಿನೇಷನ್ ವೇರ್ ಕನ್ಸಿಡರ್ ಆಸ್ ಅ ದ ಸ್ಕ್ಯಾರ್ಸಿಟಿ ಡೆಫಿನೇಷನ್. ಅವ್ರು ಕೊಟ್ಟಿರುವಂತಹ ಆ ವ್ಯಾಖ್ಯಾನವನ್ನ ನಾವು ಕೊರತೆಯ ವ್ಯಾಖ್ಯೆ ಅಂತ ಕರಿತೀವಿ. ಸಿ, ಮ್ಯಾನ್ ಹ್ಯಾವಿಂಗ್ ಅ ಅನ್ಲಿಮಿಟೆಡ್ ವಾಂಟ್ಸ್ ಬಟ್ ಅವರ್ ರಿಸೋರ್ಸಸ್ ಆರ್ ಲೆಸ್. ಸೊ ದ ರಿಸೋರ್ಸಸ್ ಆರ್ ಲಿಮಿಟೆಡ್, ಅವರ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. How we have to distribute this limited resources into our unlimited wants? That is a problem of each and everyone. That's why the problem of choices arises. The Lionel Robbins told it. ಹಾಗಾಗಿ ಎಕನಾಮಿಕ್ಸ್ಗೆ ಅವರು ಒಂದು ವಿಜ್ಞಾನದ ಸ್ವರೂಪ ಕೊಟ್ಟರು. ಇದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬಹುದು ಅಂತ ಹೇಳಿದ್ರು. ಲಿಯೋನಲ್ ರಾಬಿನ್ಸ್ ಕೊಟ್ಟಿರುವಂತಹ ಆ ವಿಷಯದಲ್ಲಿ ಅರ್ಥಶಾಸ್ತ್ರ ಅಂದ್ರೆ ಇಟ್ ಇಸ್ ಅ ಪ್ಯೂರ್ ಸೈನ್ಸ್ ಅಂತ ಹೇಳಿದ್ರು. ಅರ್ಥಶಾಸ್ತ್ರ ಒಂದು ಪರಿಶುದ್ಧ ವಿಜ್ಞಾನ ಅಂತ ಹೇಳಿ ಇಲ್ಲಿ ಲಿಯೋನಲ್ ರಾಬಿನ್ಸ್ ಹೇಳಿದ್ರೆ, ಅರ್ಥಶಾಸ್ತ್ರ ಮಾನವಿಕ ಶಾಸ್ತ್ರ ಅಂತ ಹೇಳಿ ಅಲ್ಫರ್ಡ್ ಮಾರ್ಷಲ್ ಹೇಳಿದ್ರೆ, ಆಡಮ್ ಸ್ಮಿತ್ ಅರ್ಥಶಾಸ್ತ್ರ ಸಂಪತ್ತಿನ ಕುರಿತಾಗಿ ಅಧ್ಯಯನ ಮಾಡುವಂತಹ ಶಾಸ್ತ್ರ ಅಂದ್ರು. ಇವರು ಮೂರೂ ಜನ ಅರ್ಥಶಾಸ್ತ್ರಜ್ಞರು ಸೇರಿ ಅರ್ಥಶಾಸ್ತ್ರ ಅಂದ್ರೆ ಏನು ಅಂತ ಹೇಳಿಕೆ ಪ್ರಯತ್ನ ಪಟ್ರೆ, ಇವ್ರನ್ನು ಮುಂದಿನ ಹಂತದ ಅರ್ಥಶಾಸ್ತ್ರಜ್ಞರು ಕೂಡ ಅರ್ಥಶಾಸ್ತ್ರಕ್ಕೆ ಒಂದು ಡೆಫಿನಿಷನ್ ಕೊಡ್ಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟರು. ಅದರಲ್ಲಿ ಸ್ಯಾಮುಲ್ಸನ್ ಅಭಿವೃದ್ಧಿ ಪ್ರಾಧಾನ್ಯ ವ್ಯಾಖ್ಯೆಯನ್ನ ಕೊಟ್ರೆ, ನಂತರದಲ್ಲಿ ಅನೇಕ ಅರ್ಥಶಾಸ್ತ್ರಜ್ಞರು ಅರ್ಥಶಾಸ್ತ್ರದ ಕುರಿತಾಗಿ ಡೆಫಿನಿಷನ್ ಕೊಟ್ಟರು ಕೂಡ ಅರ್ಥಶಾಸ್ತ್ರಕ್ಕೆ ಒಂದು ಸೂಕ್ತವಾಗಿರುವಂತಹ ವ್ಯಾಖ್ಯಾನವನ್ನು ಕೊಡೋದು ಅತ್ಯಂತ ಕಷ್ಟದಾಯಕ ವಿಷಯವಾಯಿತು ಮಿತ್ರರೇ. ಆದಾಗ್ಯೂ ಸಹಿತ ಇದನ್ನ ನಾವು ಯಾವ ರೀತಿಯಾಗಿ ಪರಿಭಾವಿಸಬೇಕು ಅಂದ್ರೆ, ದ ಆಂಗಲ್ ಆಫ್ ದಿ ಪರ್ಸನ್ ಇಸ್ ಅ ಡಿಫರೆಂಟ್. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯ ದೃಷ್ಟಿಕೋನ ಬೇರೆ ಬೇರೆ ಆಗಿರುತ್ತೆ. ಅವ್ರ ದೃಷ್ಟಿಕೋನದಲ್ಲಿ ಆ ವಿಷಯ ಹೀಗಿದೆ ಅಂತ ಹೇಳ್ತಾರೆ. ಆದ್ರೆ ನಾವು ಹೇಗಿದೆ ಅರ್ಥಶಾಸ್ತ್ರ ಅಂದ್ರೆ ಏನು ಅಂತ ಹೇಳ್ಬೇಕಾದ್ರೆ ತುಂಬಾ ಕಷ್ಟದಾಯಕ. 3 ಜನ ಕುರುಡರಿಗೆ ಮೊಟ್ಟ ಮೊದಲ ಬಾರಿಗೆ ಜಿರಾಫೆಯೊಂದನ್ನ ತೋರಿಸಿ, ಆ ಜಿರಾಫೆಯನ್ನ ಹೋಗಿ ಮುಟ್ಟಿ ಅದರ ಆಕಾರದ ಬಗ್ಗೆ ವಿವರಣೆ ಕೊಡಿ ಅಂದಾಗ, ಮೊದಲನೇ ಕುರುಡ ಆ ಜಿರಾಫೆಯ ಮುಖವನ್ನ ಹಿಡ್ಕೊಂಡು ಜಿರಾಫೆ ಅಂದ್ರೆ ಮುಖದ ತರ ಇದೆ ಅಂತ ಹೇಳ್ತಾನೆ. 2ನೇ ಕುರುಡ ಹೋಗಿ ಆ ಜಿರಾಫೆಯ ಒಂದು ಹೊಟ್ಟೆಯನ್ನ ಸವರುತ್ತಾ ಜಿರಾಫೆ ಅಂದ್ರೆ ಹೊಟ್ಟೆ ತರ ಇದೆ ಅಂತ ಹೇಳ್ತಾನೆ. 3ನೇ ಕುರುಡ ಜಿರಾಫೆಯ ಬಾಲವನ್ನ ಹಿಡ್ಕೊಂಡು ಹಾಗಾದ್ರೆ ಜಿರಾಫೆ ಬಾಲದ ತರ ಇದೆ ಅಂದ. ಆದ್ರೆ ನೀವು ಕಣ್ಣಿದ್ದವರು ನೀವು ಅರ್ಥ ಮಾಡ್ಕೋಬೇಕಾಗಿದ್ದೇನಂದ್ರೆ, ಅರ್ಥಶಾಸ್ತ್ರ ಅಂದ್ರೆ ಇವು ಮೂರನ್ನು ಸೇರಿಸಿರೋದು. ಜಿರಾಫೆ ಅಂದ್ರೆ ಅದು ಮುಖ ಬೇರೆ, ಅದರ ಹೊಟ್ಟೆ ಬೇರೆ, ಅದರ ಬಾಲ ಬೇರೆ ಅಲ್ಲ. ಅವು ಮೂರು ಸೇರಿದಾಗ ಒಂದಾಗತ್ತೆ. ಹಾಗೆಯೇ ಎಕನಾಮಿಕ್ಸ್ ಈಸ್ inclusive. These are all the 3 definitions which are given by the Adam Smith, Alfred Marshall and Lionel Robbins and the Samuelson. ಸೊ ಹಾಗಾಗಿ ಅರ್ಥಶಾಸ್ತ್ರಕ್ಕೆ ಒಂದು ಸಾಮಾನ್ಯ ವ್ಯಾಖ್ಯಾನವನ್ನು ಕೊಡಬಹುದು. ಕ್ಯಾನ್ ಗಿವ್ ದ ಕಾಮನ್ ಡೆಫಿನೇಷನ್. ಇವೊಂದು ಅಲ್ಫರ್ಡ್ ಮಾರ್ಷಲ್ ಹ್ಯಾಡ್ ಗಿವನ್ ಒನ್ ಮೋರ್ ದ ಸೇಯಿಂಗ್ ಫಾರ್ ಎಕನಾಮಿಕ್ಸ್. ಅವರು ಅಲ್ಫರ್ಡ್ ಮಾರ್ಷಲ್ ಅವರು ತಮ್ಮದೇ ಆಗಿರುವಂತಹ ಒಂದು ಹೇಳಿಕೆಯನ್ನ, ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅರ್ಥಶಾಸ್ತ್ರದ ಕುರಿತಕ್ಕೆ. ಅದ್ರ ಕುರಿತಾಗಿನೇ ನಾವು ಸ್ವಲ್ಪ ಚರ್ಚೆ ಮಾಡೋಣ. ಏನಂದ್ರೆ, ದ ಸ್ಟಡಿ ಆಫ್ ಮ್ಯಾನ್ ಇನ್ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್. Listen one more time, I will repeat you. The study of man in an ordinary business of life, that is called as the economics. ಅವರೇನಂತಾರೆ, ಮಾನವನ ದೈನಂದಿನ ವ್ಯವಹಾರಗಳ ಕುರಿತು ಅಧ್ಯಯನಿಸುವಂತಹ ಶಾಸ್ತ್ರ ಅಂದ್ರು. ಮಾನವನ ದೈನಂದಿನ ವ್ಯವಹಾರಗಳು ಅಂದಾಗ ವ್ಯವಹಾರಗಳು ಯಾವುವು? ನಾವು ಬೇಕಾದಷ್ಟು ವ್ಯವಹಾರಗಳನ್ನ ಮಾಡ್ತೀವಿ. ಹಾಗಾದ್ರೆ ವ್ಯವಹಾರಗಳು ಯಾವುದು? ಒಂದು ದಿವಸ ನಾವು ಒಂದು ವಸ್ತುವನ್ನ ತೆಗೆದುಕೊಂಡು ಬರ್ತೀವಿ, ಆ ವಸ್ತುವಿಗೆ ಹಣ ಕೊಟ್ಟು ಆ ವಸ್ತುವನ್ನ ಪಡ್ಕೊಳ್ತೀವಿ, ಇದು ಒಂದು ವ್ಯವಹಾರ. ಮತ್ತೆ ಕೆಲವು ಬಾರಿ ನಾವು ವಸ್ತುವನ್ನೇ ನಾವು ಮಾರಾಟ ಮಾಡಿ ಹಣವನ್ನ ಗಳಿಸ್ತೀವಿ, ಇದು ಕೂಡ ಒಂದು ವ್ಯವಹಾರ. ಅಥವಾ ನಾವು ಒಂದು ವಸ್ತುವನ್ನೇ ಉತ್ಪಾದನೆ ಮಾಡಿ ಮಾರಾಟ ಮಾಡ್ಲಿಕ್ಕೆ ಕಳಿಸ್ತೀವಿ, ಇದು ಕೂಡ ಒಂದು ವ್ಯವಹಾರ. ನಾವು ಬೇರೆಯವರ ಒಂದು ಕೈ ಕೆಳಗೆ ಕೆಲಸ ಮಾಡಿ ಬರ್ತೀವಿ, ಅಲ್ಲಿ ಹಣವನ್ನ ಪಡ್ಕೋತೀವಿ, ಇದು ಕೂಡ ಒಂದು ವ್ಯವಹಾರ. ಹಾಗೆ ನಾವೇ ಬೇರೆಯವರಿಗೆ ಒಂದು ಯಾವುದೋ ಕೆಲಸ ಮಾಡಿ ಕೊಡ್ತೀವಿ, ಅದು ಕೂಡ ಒಂದು ವ್ಯವಹಾರ. ಯಾಕಂದ್ರೆ ಪ್ರತಿಯೊಂದಕ್ಕೂ ನಾವು ಪ್ರತಿಫಲವನ್ನು ಪಡೆದಿದ್ದೀವಿ. ಸೊ ಅಂದ್ರೆ ಪ್ರತಿಫಲ ಪಡೆದಿರುವಂತಹ ಯಾವುದೇ ಕೆಲಸ ಕಾರ್ಯಗಳನ್ನ ನಾವು ವ್ಯವಹಾರ ಅನ್ಬಹುದು ಅನ್ನೋ ದೃಷ್ಟಿಕೋನದಲ್ಲಿ ಅಲ್ಫರ್ಡ್ ಮಾರ್ಷಲ್ ಅವರು ಹೇಳಿದ್ರು. ಹಾಗಾದ್ರೆ ವಿ ಶುಡ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್
What is the economics? On the basis of all these are the points to understand what is the ordinary business of a life. So, or we should have to consider it as a economical activities. Which are economic activities? The see, ವ್ಯವಹಾರ ಅಂದ್ರೆ ಆರ್ಥಿಕ ಚಟುವಟಿಕೆಗಳು. Let them again one more time. I have to. ವ್ಯವಹಾರ ಅಂದ್ರೆ ಆರ್ಥಿಕ ಚಟುವಟಿಕೆಗಳು. Business is nothing but economic activities. Which are the economic activities? So these are the economic activities. Let them we have to discuss about consumer. ಅನುಭೋಗಿ ಅಂತ ಕರೀತಾರೆ. So when you buy the goods, you are called as a consumer. When you buy the goods, you are called as a consumer. ಯಾವಾಗ ನೀವು ಒಂದು ವಸ್ತುವನ್ನ ಖರೀದಿ ಮಾಡ್ತಿರೋ ನೀವು ಅವಾಗ ಅನುಭೋಗಿ ಆಗ್ತೀರಾ. ನೀವು ಏನಾದ್ರೂ ಖರೀದಿ ಮಾಡಿ, ವಾಟ್ ಎವರ್ ಯು ವಾಂಟೆಡ್ ಟು ಬೈ. ಸೊ ಯು ಗೋ ಫಾರ್ ಪರ್ಚೇಸ್ ಅ ಪೆನ್, ಆರ್ ಯು ಬೈ ದ ಕಾರ್, ಆರ್ ಬೈ ದ ಸ್ಟೂಲ್, ಆರ್ ಬೈ ದ ಚೇರ್, ಆರ್ ಬೈ ದ ಲ್ಯಾಪ್ಟಾಪ್, ಆರ್ ಬೈ ದ ಮೊಬೈಲ್, ವಾಟ್ ಎವರ್ ಇಟ್ ಥಿಂಗ್ಸ್ ಯು ಹ್ಯಾವ್ ಟು ಬೈ ಇಟ್. ಯು ಆರ್ ಕನ್ಸಿಡರ್ಡ್ ಆಸ್ ಅ ಕನ್ಸ್ಯೂಮರ್. ಮೈ ಡಿಯರ್ ಸ್ಟೂಡೆಂಟ್, every day you are going for the shopping, for purchasing a something. In that time you are purchasing lots of commodities and you are paying some amount for them. ನೀವು ಬಹಳ ದಿನಾನು ಅನೇಕ ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೆ ಅಂಗಡಿಗೆಲ್ಲ ಹೋಗ್ತೀರಿ. ಹೋದಾಗ ನೀವು ಅನೇಕ ಸರಕುಗಳನ್ನ ತಗೊಂಡು ಅವರಿಗೆ ಹಣವನ್ನ ಕೊಡೋದು ಒಂದು ವ್ಯವಹಾರ. ಹೀಗೆ ಮಾಡಿದಾಗ ಅವನು ತಗೊಂಡು ಬಂದು ನೀವು ಮನೆಯೊಳಗೆ ಬಂದು ಬಳಸ್ಕೋತೀರಿ. ಹಾಗಾಗಿ ನೀವು ಇಲ್ಲಿ ಏನಾಗ್ತೀರಿ ಅಂದ್ರೆ ಅನುಭೋಗಿದಾರರು ಆಗ್ತೀರಿ. ಇದು ಮೊದಲನೇ ಚಟುವಟಿಕೆ ನೆನ್ಪಿಟ್ಕೊಳ್ಳಿ. ನೀವು ಅನುಭೋಗಿದಾರರು ಹೌದು ಅಥವಾ ಅಲ್ವೋ ಮೊದಲೇ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ನೀವು ಅನುಭೋಗಿದಾರ ಹೌದು ಅಂದ್ರೆ ಹೌದು ಅಂತ ಬರೆದಿಟ್ಕೊಳ್ಳಿ. ನಾನೊಬ್ಬ ಅನುಭೋಗಿ ಅಂತ ಬರೆದಿಟ್ಕೊಳ್ಳಿ ವಿದ್ಯಾರ್ಥಿ ಮಿತ್ರರೇ. ಹಾಗಾದ್ರೆ ಇನ್ನು ಎರಡನೇದಕ್ಕೆ ಬರೋಣ. ಸೆಲ್ಲರ್. ಸಿ ಸೆಲ್ಲರ್ ಹೂ ಈಸ್ ವೆನ್ ಯು ಸೆಲ್ ದ ಗೂಡ್ಸ್ ಟು ಮೇಕ್ ಅ ಪ್ರಾಫಿಟ್. ವೆನ್ ಯು sell a good to make a profit, you are called as a seller. ನೀವು ಲಾಭ ಮಾಡ್ಕೊಳ್ಳೋದಕ್ಕಾಗಿ ಸರಕುಗಳನ್ನೇನಾದ್ರೂ ಮಾರಾಟ ಮಾಡಿದ್ರಿ ಅಂತಂದ್ರೆ ನಿಮ್ಮನ್ನ ನಾವು ಮಾರಾಟಗಾರರು ಅಂತ ಕರಿತೀವಿ. ನೀವು ಲಾಭ ಮಾಡಿಕೊಳ್ಳೋದಕ್ಕಾಗಿ ಒಂದು ಸರಕನ್ನ ಮಾರಾಟ ಮಾಡಿ ಲಾಭವನ್ನು ಮಾಡಿಕೊಂಡ್ರೆ ನಿಮ್ಮನ್ನ ನಾವು ಮಾರಾಟಗಾರರು ಅಂತ ಕರಿತೀವಿ. ಆರ್ ಯು ಸೆಲ್ಲರ್? ಮೈ ಡಿಯರ್ ಸ್ಟೂಡೆಂಟ್ಸ್, ಆರ್ ಯು ಸೆಲ್ಲರ್? If you say yes, it means that you are in the seller. ನೀವು ಒಂದು ಮಾರಾಟಗಾರರಾಗಿದ್ದೀರಿ. ಹಾಗಾದ್ರೆ the seller activities is called as economic activities. The consumer activities also called as economic activities. Next, go for the producer. When you produce a goods, you are called as a producer. ನೀವು ಯಾವ್ದಾದ್ರೂ ಒಂದು ಸರಕನ್ನು ಉತ್ಪಾದನೆ ಮಾಡಿದ್ರಿ ಅಂದ್ರೆ ನಿಮ್ಮನ್ನ ನಾವು ಏನಂತ ಕರಿತೀವಿ ಅಂದ್ರೆ ಉತ್ಪಾದಕರು ಅಂತ ಕರಿತೀವಿ. ಹಾಗಾಗಿ ನೀವು ಸರಕನ್ನ ಉತ್ಪಾದಿಸುವವರೇ ಅಂತ ಭಾವಿಸ್ರಿ. ಹಾಗಾದ್ರೆ ನೀವೇನು ಸರಕು ಉತ್ಪಾದನೆ ಮಾಡ್ತಾ ಇಲ್ಲ ಅಂದ್ಮೇಲೆ ನೀವು ಉತ್ಪಾದಕರಲ್ಲ. ನೀವು ಏನು ಮಾರಾಟ ಮಾಡ್ತಾ ಇಲ್ಲ ಅಂದ್ರೆ ನೀವು ಮಾರಾಟಗಾರರಲ್ಲ. ಆದ್ರೆ ನೀವು ಏನೋ ಸರಕನ್ನು ತಗೊಂಡು ಬಂದು ಬಳಸ್ಕೋತೀರಿ ಅಂದ್ರೆ ನೀವು ಕೇವಲ ಅನುಭೋಗಿಗಳು ಮಾತ್ರ. ಇನ್ನು ನೆಕ್ಸ್ಟ್ we should have to discuss about service provider. When you are in a job to do some work for others for a payment, you are called as a service holder. ನೀವು ಒಂದು ಕೆಲಸದಲ್ಲಿದ್ದೀರಾ, ಬೇರೆಯವ್ರಿಗಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀರಾ, ಅದಕ್ಕಾಗಿ ನೀವು ವೇತನವನ್ನ ಪಡಿತಾ ಇದ್ದೀರಿ ಅಂತಂದ್ರೆ ನೀವು ಸೇವಾಧಾರಿಗಳಾಗ್ತೀರಿ. ನೋಡಿ, ಸೇವಾಧಾರಿ ಮತ್ತು ಸೇವಾದಾತ ನಡುವೆ ವ್ಯತ್ಯಾಸ ಇದೆ. ಸೇವಾಧಾರಿ ಅಂದ್ರೆ ನೀವು ಒಂದು ಕೆಲಸದಲ್ಲಿದ್ದೀರಾ, ಬೇರೆಯವ್ರಿಗಾಗಿ ಆ ಕೆಲಸವನ್ನು ಮಾಡಿಕೊಡ್ತಾ ಇದ್ದೀರಾ, ಅದಕ್ಕೆ ಪ್ರತಿಫಲವಾಗಿ ವೇತನವನ್ನ ಪಡಿತಾ ಇದ್ದೀರಾ. ಯು ಆರ್ ಗೆಟಿಂಗ್ ಎ ಸ್ಯಾಲರಿ ಫ್ರಮ್ ಯುವರ್ ಇನ್ಸ್ಟಿಟ್ಯೂಷನ್ಸ್, ಐದರ್ ಇಟ್ ಮೇ ಬಿ ಗವರ್ಮೆಂಟ್ ಆರ್ ಸಮ್ ಅದರ್ಸ್. ಸೊ ಯು ಆರ್ ಇನ್ ದಿ ಜಾಬ್, ಯು ಆರ್ ಕನ್ಸಿಡರ್ಡ್ ಆಸ್ ಅ ಸರ್ವಿಸ್ ಹೋಲ್ಡರ್. ಲೆಟ್ ದಮ್ ಗೋ ಫಾರ್ ದಿ ನೆಕ್ಸ್ಟ್ ಒನ್, ಸರ್ವಿಸ್ ಪ್ರೊವೈಡರ್. ಸೇವಾದಾತ ಅಂತ ಕರಿತೀವಿ. ಯಾರನ್ನ ಸೇವಾದಾತ ಅನ್ಬೇಕು? ವೆನ್ ಯು ವರ್ಕ್ ಫಾರ್ ಅದರ್ಸ್ ಫಾರ್ ಗೆಟಿಂಗ್ ಅ ಪೇಮೆಂಟ್ ಫಾರ್ ದೆಮ್,
you are calling as a service provider. Or when you provide a service, some service to the others and getting a payment, you are calling as a service provider. ಒಬ್ಬ ಸೇವಾದಾತ ಅಂದ್ರೆ ಯಾರು? ನೀವು ಯಾವುದಾದ್ರೂ ಒಂದು ಕೆಲಸವನ್ನ ನೇರವಾಗಿ ನೀವೇ ಸ್ವತಃ ನಿರ್ವಹಿಸಿ ಅವರಿಂದ ಪ್ರತಿಫಲವನ್ನು ಪಡೆದಿದ್ರೆ ನೀವು ಸೇವಾದಾತರಾಗ್ತೀರಿ. ಎಕ್ಸಾಂಪಲ್, ಟ್ಯಾಕ್ಸಿ ಡ್ರೈವರ್, ಲಾಯರ್, ಡಾಕ್ಟರ್ and the goods transportation. So suppose if you are a taxi driver, you are provided as some service to others, they will pay some payments directly to you, so you are the service provider. The doctor also can doing same things, and the lawyer also same doing same things, and the tutor also getting same things. So those people were considered as a service provider. ಅಂದ್ರೆ ಸೇವಾದಾತ ಅಂತ ಕರಿತೀವಿ. ಅಂದ್ರೆ ಒಬ್ಬ ಟ್ಯಾಕ್ಸಿ ಚಾಲಕ ಆಗಿರ್ಬೋದು, ಅಥವಾ ಒಬ್ಬ ವೈದ್ಯರಾಗಿರ್ಬೋದು, ಅಥವಾ ಒಬ್ಬ ವಕೀಲರಾಗಿರ್ಬೋದು. ಇವರೆಲ್ಲರೂ ತಮ್ಮ ಸೇವೆಯನ್ನ ಬೇರೆಯವ್ರಿಗೋಸ್ಕರ ಮಾಡಿ ಅವರಿಂದ ಸಂಭಾವನೆಯನ್ನ ಪಡಿತಾ ಇರೋದ್ರಿಂದ ಅವರನ್ನ ನಾವು ಸೇವಾದಾತರು ಅಂತ ಕರಿತೀವಿ. ಹಾಗಾಗಿ ಈ ಒಂದು ಅನುಭೋಗಿ, ಮಾರಾಟಗಾರ, ಹಾಗೆ ಉತ್ಪಾದಕ ಮತ್ತು ಈ ಸೇವಾಧಾರಿ, ಸೇವಾದಾತ ಇವರೆಲ್ಲರನ್ನೂ ನಾವು ಸೇರಿಸಿ ಇವ್ರು ಮಾಡುವಂತ ಎಲ್ಲಾ ಚಟುವಟಿಕೆಗಳನ್ನ, ದೀಸ್ ಆರ್ ಆಲ್ ದ ಆಕ್ಟಿವಿಟೀಸ್ ಆರ್ ಕಾಲ್ಡ್ ಆಸ್ ದಿ ಎಕನಾಮಿಕ್ ಆಕ್ಟಿವಿಟೀಸ್. These are all our economic activities. These economic activities, who are involved, they are the gainfully employed. ನೋಡಿ, ಅನುಭೋಗಿ, ಕನ್ಸ್ಯೂಮರ್, ಸೆಲ್ಲರ್, ಪ್ರೊಡ್ಯೂಸರ್ and the service holder and the service provider all are doing some activities. These activities are calling as a economic activity. Who are involved in the economic activities, we are calling those people as a gainfully employed. Gainful employed. ನೋಡಿ, ನಾವಿಲ್ಲಿ ಏನಂತ ಹೇಳ್ತೀವಿ ಅಂದ್ರೆ ಅನುಭೋಗಿ, ಮಾರಾಟಗಾರ, ಉತ್ಪಾದಕ, ಸೇವಾದಾರಿ, ಸೇವಾದಾತ ಇವರು ಮಾಡುವಂತ ಎಲ್ಲಾ ಚಟುವಟಿಕೆಗಳು ಆರ್ಥಿಕ ಚಟುವಟಿಕೆಗಳಾಗಿದ್ದು, ಈ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವವರನ್ನ ನಾವು ಲಾಭದಾಯಕ ಉದ್ಯೋಗಿ ಅಂತ ಕರಿತೀವಿ. ಈ ಲಾಭದಾಯಕ ಉದ್ಯೋಗಿಗಳು ನಮ್ಮ ಆರ್ಥಿಕತೆಯ ಒಂದು ಭಾಗವಾಗಿ ಕಾರ್ಯನಿರ್ವಹಿಸುತ್ತಾರೆ. ಹಾಗಾಗಿ ನಾವು ಇವತ್ತಿನ ದಿನದಲ್ಲಿ ನಾವು ಯಾವ ಯಾವ ವಿಷಯಗಳನ್ನ ತಿಳ್ಕೊಂಡ್ವಿ ಅಂದ್ರೆ, ನೋಡಿ, ಅರ್ಥಶಾಸ್ತ್ರಕ್ಕೆ ವ್ಯಾಖ್ಯಾನ ಕೊಡ್ಲಿಕ್ಕೆ ತುಂಬಾ ಜನ ಮಹನೀಯರು ಪ್ರಯತ್ನ ಪಟ್ಟರು ಅನ್ನುವಂತ ವಿಷಯವನ್ನ ಹಿಡ್ಕೊಂಡು ನಾವು ಮೊದಲಿಗೆ ಚಾಣಕ್ಯ ಎಂಬಂತಹ ವ್ಯಕ್ತಿಯನ್ನ ನೆನೆಸ್ಕೊಂಡು, ಅವನ ಮೂಲ ಹೆಸರು ವಿಷ್ಣುಗುಪ್ತ, ಇದು ತಮ್ಗೆಲ್ಲರಿಗೂ ನೆನಪಿರ್ಲಿ. ಅವನು ಕ್ರಿಸ್ತ ಪೂರ್ವ 350ರಿಂದ 283ರವರೆಗೆ ಜೀವಿಸಿದ್ದ ಅಂತೀವಿ. ಅವನು ತಕ್ಷಶಿಲೆ ಅಂದ್ರೆ ಇವತ್ತಿನ ಅಫ್ಘಾನಿಸ್ತಾನ, ಅವಾಗ ಗಾಂಧಾರ ದೇಶ ಆಗಿತ್ತು. ಅಂಬಿ ಅನ್ನುವಂತಹ ಮಹಾರಾಜ ಅದನ್ನ ಆಳ್ತಾ ಇದ್ದ. ತಕ್ಷಶಿಲೆಯ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿರುವಂತಹ ಚಾಣಕ್ಯ ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕ ಹಾಗೂ ವಿದ್ಯಾರ್ಥಿಗಳಿಂದಲೇ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಸಿ ವಿದ್ಯಾರ್ಥಿಯನ್ನೇ ಅದಕ್ಕೆ ರಾಜನನ್ನಾಗಿ ಮಾಡಿ ರಾಜಕೀಯ ನಿಪುಣರಾಗಿ ಕೆಲಸವನ್ನು ಮಾಡಿರುವಂತಹ ವ್ಯಕ್ತಿಯ ಇತಿಹಾಸವನ್ನ ಇಟ್ಕೊಂಡು ನಾವು ಇತ್ತೀಚಿನ ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ 1776ರಲ್ಲಿ ಆಡಮ್ ಸ್ಮಿತ್ ಅವರು ಪ್ರಕಟಿಸಿರುವಂತಹ ಅನ್ ಎನ್ಕ್ವೈರಿ ಇಂಟು ದಿ ನೇಚರ್ ಅಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್ ಆಗಿರ್ಬೋದು, ಅವರು ಕೊಟ್ಟಿರುವಂತಹ ವೆಲ್ತ್ ಡೆಫಿನಿಷನ್ ಇರಬಹುದು. ಹಾಗೇನೆ ಆನಂತರ ಬಂದ ಆಲ್ಫರ್ಡ್ ಮಾರ್ಷಲ್ ಅವರು 1890ರಲ್ಲಿ ಪ್ರಕಟಿಸಿದ ದಿ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್, ಅರ್ಥಶಾಸ್ತ್ರದ ಮೂಲ ತತ್ವಗಳು ಅನ್ನುವಂಥ ಪುಸ್ತಕವನ್ನ ಪ್ರಕಟಿಸಿದ್ರು ಮಿತ್ರರೇ. ಅವರ ನಂದ ಅರ್ಥಶಾಸ್ತ್ರದ ಜೊತೆಗೆ ಗಣಿತ ಶಾಸ್ತ್ರವನ್ನು ಕೂಡ ಪರಿಚಯಿಸಿರುವಂತಹ ಕೀರ್ತಿ ಮಾರ್ಷಲ್ ಅವರಿಗೆ ಹೋಗುತ್ತೆ. ಆದ್ರೂ ಕೂಡ ಅರ್ಥಶಾಸ್ತ್ರದಲ್ಲಿ ಗಣಿತ ಶಾಸ್ತ್ರದ ಬಳಕೆ ಸ್ವಲ್ಪ ಮಟ್ಟಿಗೆ ಮಾತ್ರ ಇರಲಿ ಅಂತ ತಿಳಿಸ್ಕೊಟ್ಟಂತಹ ಮಹನೀಯರವರು. ಅವ್ರು ಕೊಟ್ಟಿರ್ತಕ್ಕಂತಹ ಮಾರ್ಜಿನಲ್ ಯುಟಿಲಿಟಿ ಥಿಯರಿ ಇವತ್ತು ಕೂಡ ನಾವು ಕಾರ್ಡಿನಲ್ ಮೆಥಡ್ ನಲ್ಲಿ ಬಳಸ್ಕೊಂಡು ಹೊರಟಿದ್ದೀವಿ. ಹಾಗೆ ಮೂರನೇ ಒಬ್ಬ ಅರ್ಥಶಾಸ್ತ್ರಜ್ಞ, ಪ್ರಮುಖ ಆರ್ಥಿಕ ಒಂದು ವಿಚಾರಧಾರೆಗಳನ್ನು ಇಟ್ಕೊಂಡು ಕೊಟ್ಟಿರ್ತಕ್ಕಂತಹ ಲಿಯೋನಲ್ ರಾಬಿನ್ಸ್ ಅವರು 1932ರಲ್ಲಿ ಪ್ರಕಟಿಸಿರುವ ಪುಸ್ತಕ ದಿ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ ಸೈನ್ಸ್ ಅನ್ನೋದು ಅರ್ಥಶಾಸ್ತ್ರಕ್ಕೆ ಒಂದು ವಿಜ್ಞಾನದ ಸ್ವರೂಪ ನೀಡಿ ಕೊರತೆಯ ಸಂಪನ್ಮೂಲಗಳ ಕುರಿತಾಗಿ ಅಧ್ಯಯನ ಮಾಡುತ್ತೆ ಅಂತ ಹೇಳಿದ್ರು. ಅಲ್ಲಿ ಅವರು ಅರ್ಥಶಾಸ್ತ್ರ ವಿಜ್ಞಾನ ಅಂತ ಲಿಯೋನಲ್ ರಾಬಿನ್ಸ್ ಹೇಳಿದ್ರೆ, ಅರ್ಥಶಾಸ್ತ್ರ ಮಾನವಿಕ ಶಾಸ್ತ್ರ ಅಂತ ಮಾರ್ಷಲ್ ಹೇಳಿದ ವಿಷಯನ ಚರ್ಚೆ ಮಾಡಿದ್ವಿ. ಆನಂತರವಾಗಿ ವೈ ಎಕನಾಮಿಕ್ಸ್, ಯಾಕೆ ಅರ್ಥಶಾಸ್ತ್ರ,
ಈ ಬೇಕು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ಫರ್ಡ್ ಮಾರ್ಷಲ್ ಅವರ ಡೆಫಿನಿಷನ್ ಅನ್ನ ಇಟ್ಕೊಂಡು ಅದರ ಮುಖಾಂತರ ಆರ್ಥಿಕ ಚಟುವಟಿಕೆಗಳು ಯಾವುವು, ಆರ್ಥಿಕ ಚಟುವಟಿಕೆಗಳಲ್ಲಿ ಬಹುಮುಖ್ಯವಾಗಿ ನಾವು ಪ್ರಾರಂಭ ಮಾಡೋದು ಯಾವಾಗಲೂ ಅನುಭೋಗದಿಂದಾಗಿ. ಹಾಗಾಗಿ ಅನುಭೋಗಿ, ಮಾರಾಟಗಾರ, ಉತ್ಪಾದಕ, ಸೇವಾದಾರಿ, ಸೇವಾದಾತ ಇವ್ರು ಮಾಡುವಂತ ಎಲ್ಲಾ ಚಟುವಟಿಕೆಗಳನ್ನ ಆರ್ಥಿಕ ಚಟುವಟಿಕೆಗಳು ಅಂತ ಅಧ್ಯಯನ ಮಾಡಿದ್ವಿ. ಕೊನೆಯಲ್ಲಿ ಈ ಎಲ್ಲ ಆರ್ಥಿಕ ಚಟುವಟಿಕೆಗಳು ಯಾರು ಭಾಗವಹಿಸಿದ್ದೀವಿಯೋ ಅವರನ್ನ ನಾವು ಲಾಭದಾಯಕ ಉದ್ಯೋಗಿ ಅಂತ ಕರಿತೀವಿ ಅನ್ನೋಂಥ ವಿಷಯವನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸಿದ್ದೀನಿ. ಮಕ್ಕಳೇ, ನಿಮಗೆ ಇವತ್ತು ಒಂದು ಆಕ್ಟಿವಿಟೀಸ್ ಅಂತ ಭಾವಿಸಿ, ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಮಾಡ್ತಾ ಇರುವಂತಹ ಚಟುವಟಿಕೆ ಯಾವುದು, ಈ ಗುಂಪಿನಲ್ಲಿ ಯಾವುದು ಬರುತ್ತೆ ಅದನ್ನ ಮೆನ್ಷನ್ ಮಾಡಿ. ಹಾಗಾಗಿ ಅವ್ರು ಮಾಡುವಂತ ಚಟುವಟಿಕೆ ಆರ್ಥಿಕ ಚಟುವಟಿಕೆ ಹೌದು ಅಥವಾ ಅಲ್ವೋ. ನಿಮಗೆ ಒಂದು ಎಕ್ಸಾಂಪಲ್ ಬರ್ಬೋದು. ನಿಮ್ಮ ತಾಯಿ ಮನೆಯಲ್ಲಿ ಅಡಿಗೆ ಕೆಲಸ ಮಾಡ್ತಾಳೆ, ನೀವು ಕೂಡ ಕೆಲಸ ಮಾಡ್ತೀರಿ. ಮನೆಯಲ್ಲಿ ನೀವು ಬಟ್ಟೆಗಳನ್ನೆಲ್ಲ ವಾಶ್ ಮಾಡ್ತೀರಾ, ಅಥವಾ ನಿಮ್ಮ ತಂದೆ ನಿಮಗಾಗಿ ಏನಾದ್ರೂ ಒಂದಿಷ್ಟು ಕೆಲಸವನ್ನು ಮಾಡ್ತಾ ಇರ್ಬೋದು. ಇವುಗಳನ್ನ ನಾವು ಆರ್ಥಿಕ ಚಟುವಟಿಕೆ ಅನ್ಬೇಕೆ ಅಥವಾ ಇಲ್ವೇ ಅನ್ನೋದನ್ನ ನಿಮಗೆ ನಾನು ವಿಚಾರಕ್ಕಾಗಿ ಕೊಟ್ಟಿದ್ದೀನಿ. ಅದ್ರ ಕುರಿತಾಗಿ ನೀವು ನನಗೆ ಪ್ರಶ್ನೆಗಳು ಬರಬೇಕು. ನಾನು ನಿಮಗೆ ಇವುಗಳ ವಿಡಿಯೋ ಲಿಂಕ್ಗಳನ್ನ ನಿಮ್ಮ ಮೊಬೈಲ್ಗಳಿಗೆ ಕಳಿಸ್ಕೊಡುವಂತ ಕೆಲಸವನ್ನು ಮಾಡ್ತೀವಿ. ದಯಮಾಡಿ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳೇ, ಈ ಓದಿನಿಂದ ದೂರ ಇರಬೇಡಿ. ಇವತ್ತು ತಾವು ಪತ್ರಿಕೆಯಲ್ಲಿ ಓದಿರ್ಬೋದು, ವಿಶ್ವಸಂಸ್ಥೆ ಕೂಡ ಕಳವಳ ವ್ಯಕ್ತಪಡಿಸಿದೆ. ಭಾರತದಲ್ಲಿ ಬರುವ ದಿನದಲ್ಲಿ 55 ಲಕ್ಷ ಮಕ್ಕಳು ಶಾಲೆಯಿಂದ ಹೊರ ಉಳಿಬಹುದು. ಇದರಿಂದ ಅದರ ಪರಿಣಾಮ ಇಡೀ ದೇಶಕ್ಕೆ ಮುಂದಿನ 10 ವರ್ಷಗಳಲ್ಲಿ ದೊಡ್ಡ ಪ್ರಮಾಣದ ನಷ್ಟ ನಾವು ಆ ದೇಶಕ್ಕೆ ಆಗತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹಾಗೆ ಕಲಿಕೆಯಿಂದ ಬಹಳಷ್ಟು ದೂರ ಉಳಿದಿರುವಂತಹ ಮಕ್ಕಳು ವಿಷಯವನ್ನೇ ಮರೆತು ಹೋಗುವಂತಹ ಸಂಭವ ಹೆಚ್ಚಾಗಿರೋದ್ರಿಂದ ದಯಮಾಡಿ ನಿಮ್ಮನ್ನ ನಾನು ಕೇಳ್ಕೊತೀನಿ, ನೀವು ಇಂಥ ಯೂಟ್ಯೂಬ್ ಚಾನೆಲ್ಗಳನ್ನ ಬಹಳಷ್ಟು ಹೆಚ್ಚಿನ ಮುತುವರ್ಜಿ ವಹಿಸಿ ನೋಡಿ. ಹಾಗೇನೆ ಇನ್ನೊಂದು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದ್ರೆ, ನಿಮ್ಮ ತಂದೆ ತಾಯಿಗಳಿಗೆ ಮೊಬೈಲ್ ಕೊಡಿಸಿ ಅನ್ನುವಂತಹ ಒತ್ತಡವನ್ನು ಹಾಕೋದು ಬೇಡ. ಸಾಧ್ಯ ಆದಷ್ಟು ಇದೇ ಮೆಸೇಜ್ ಅನ್ನ ನಿಮ್ಮ ಗೆಳೆಯರಿಗೂ ಗೆಳತಿಯರಿಗೂ ಮೆಸೇಜ್ಗಳನ್ನ ಫಾರ್ವರ್ಡ್ ಮಾಡಿಕೊಂಡು ಅದರ ಮುಖಾಂತರವನ್ನ ನೋಡಿ. ಮೊಬೈಲ್ ನಮಗೆ ಕೊಟ್ಟಿರ್ತಕ್ಕಂತಹ ವರವಾಗಿ ಪರಿಣಮಿಸಬೇಕು ಹೊರತು ಮೊಬೈಲ್ ನಮಗೆ ಶಾಪ ಆಗಬಾರ್ದು. ಹಾಗೆ ಈ ತಂತ್ರಜ್ಞಾನವನ್ನು ಉಪಯುಕ್ತವಾಗಿ ಬಳಸಿಕೊಂಡು ಇಂಥ ಕಠಿಣ ಸಂದರ್ಭದಲ್ಲಿಯೂ ಕೂಡ ಭಾರತ ಪುಟಿದೇಳುವಂತ ಕೆಲಸವನ್ನ ನಮ್ಮ ವಿದ್ಯಾರ್ಥಿ ಮಿತ್ರರು, ನಮ್ಮ ಪಾಲಕರು ಮಾಡ್ತೀರಿ ಅನ್ನುವಂತಹ ಭರವಸೆಯನ್ನ ತಿಳ್ಕೊಂಡು ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ನಾನು ಬೆಂಬಲಿಸ್ತಾ ಇರುವಂತವ್ರು, ಸಲಹೆ ಕೊಡ್ತಾ ಇರುವಂತಹ ನನ್ನ ಎಲ್ಲ ವಿದ್ಯಾರ್ಥಿ ವೃಂದಕ್ಕೆ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೂ ಶರಣಾರ್ಥಿ. ಮುಂದಿನ ಸೆಷನ್ಗೆ ಮತ್ತೆ ಬರ್ತೇನೆ. ಧನ್ಯವಾದ.